ಸನ್ಮಾನ್ಯ ಸಭಾಧ್ಯಕ್ಷರೇ, ಘನವೆತ್ತ ರಾಜ್ಯಪಾಲರ ಭಾಷಣದ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತಾ, ಸಭಾಧ್ಯಕ್ಷರೇ, ರಾಜ್ಯಪಾಲರ ಭಾಷಣದಲ್ಲಿ ಸಾಕಷ್ಟು ವಿಷಯಗಳನ್ನ ಇವತ್ತು ಚರ್ಚೆ ಮಾಡಿದ್ದಾರೆ. ಸರ್ಕಾರದ ಸಾಧನೆಗಳ ಬಗ್ಗೆ ಬೆಳಕನ್ನ ಚೆಲ್ಲಿದ್ದಾರೆ. ಆದ್ರೆ ಸಭಾಧ್ಯಕ್ಷರೇ, ವಿರೋಧ ಪಕ್ಷಗಳ ವಿಪಕ್ಷಗಳ ಭಾಷಣ ಕೇಳಿದಂತ ಸಂದರ್ಭದಲ್ಲಿ ಎರಡು ಅಂಶ ಪದೇ ಪದೇ ನಮ್ಗೆ ಕೇಳಿ ಬಂತು. ಪದೇ ಪದೇ ಘನವೆತ್ತ ರಾಜ್ಯಪಾಲರ ಕೈಯಲ್ಲಿ ಮಾತಾಡಿಸಿದ್ರು, ಏಳಿಸಿದ್ರು ಅನ್ನಂತ ಪದಾನ್ ಬಳಸಿದ್ರೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯಪಾಲರು ಈ ರಾಜ್ಯದ ಪ್ರಥಮ ಪ್ರಜೆ, ಅವ್ರಿಗೆ ಪದೇ ಪದೇ ಮಾತಾಡಿಸಿದ್ರು, ಏಳಿಸಿದ್ರು ಅನ್ನಂತ ಅಗೌರವನ ದಯವಿಟ್ಟು ತರಂತದ್ ಬೇಡ. ರಾಜ್ಯಪಾಲರಿಗೂ ಕೂಡ ಅವ್ರದೇ ಆದಂತ ಯೋಚನೆ ಆಲೋಚನೆ ಇರುತ್ತೆ. ಅವ್ರದನ್ನ ತಿಳ್ಕೊಂಡು ಭಾಷಣ ಮಾಡ್ತಾ ಇರ್ತಾರೆ. ಪದೇ ಪದೇ ಅದನ್ನ ಪ್ರಸ್ತಾಪ ಮಾಡುವಂತದ್ದು ಬೇಡ ಅಂತ ನಾನು ಭಾವಿಸ್ತೀನಿ. ಸಭಾಧ್ಯಕ್ಷರೇ, ಮುಂದುವರೆದು ಈ ಸಭೆಯಲ್ಲಿ, ಈ ಚರ್ಚೆಯಲ್ಲಿ ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ಸಾಕಷ್ಟು ಚರ್ಚೆ ಆದ್ರೂ ಕೂಡ ಸುತ್ತಿ ಬಳಸಿ ವಿಷಯಗಳೆಲ್ಲಕ್ಕೆ ಬಂತು ಅಂತಂದ್ರೆ ಎಲ್ಲ ಕೂಡ ಶ್ರೀರಾಮನ ಹತ್ರ ಬಂತು. ಯಾವುದೇ ಚರ್ಚೆ ಇವತ್ತು ಕೂಡ ಸದನದಲ್ಲಿ ನಡೆದಂತ ಚರ್ಚೆ ಶ್ರೀರಾಮನ ಹತ್ರನೇ ಬಂದಿದೆ. ಸಭಾಧ್ಯಕ್ಷರೇ, ಶ್ರೀರಾಮನ್ನ ನಾನಾ ರೀತಿಯಲ್ಲಿ ಬಿಂಬಿಸವ್ರೆ, ಶ್ರೀರಾಮನ್ನ ನಾನಾ ರೀತಿಯಲ್ಲಿ ವರ್ಣಿಸವ್ರೆ, ಶ್ರೀರಾಮನ್ನ ನಾನಾ ರೀತಿಯಲ್ಲಿ ವಿವರಿಸಿದ್ದಾರೆ. ಸಭಾಧ್ಯಕ್ಷರೇ, ನಾವು ನೋಡಿದ್ರೆ ಮಹರ್ಷಿ ವಾಲ್ಮೀಕಿ ಅವರು ಶ್ರೀರಾಮನ್ನ ರಾಮರಾಜ್ಯನ ಒಂದು ತರ ಬಿಂಬಿಸ್ತಾರೆ, ವರ್ಣಿಸ್ತಾರೆ. ಮುಂದುವರೆದು ಪ್ರಚಲಿತವಾದ್ದು ಎಲ್ಲ ಕಡೆ ಓದಕ್ ಸಿಕ್ಕಂತದ್ದು ತುಳಸಿದಾಸ್ ಅವರ ರಾಮಚರಿತ ಮಾನಸ್ ಏನಿದೆ, ಅದರಲ್ಲಿ ತುಳಸಿದಾಸ್ ಅವರು ರಾಮನ್ನ, ರಾಮರಾಜ್ಯನ ಒಂದು ರೀತಿಯಾಗಿ ಬಿಂಬಿಸ್ತಾರೆ, ವಿವರಿಸ್ತಾರೆ, ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಅದಕ್ಕೊಂದು ಗೌರವನ ಕೊಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ರಾಷ್ಟ್ರ ಕವಿಗಳಾಗಿದ್ದಂತ ಕುವೆಂಪು ಅವರು ಕೂಡ ಶ್ರೀರಾಮಾಯಣ ದರ್ಶನದಲ್ಲಿ ಅವ್ರದ್ದೇ ಆದಂತ ಅನಿಸಿಕೆಯ ಪ್ರಕಾರವಾಗಿ ರಾಮನ್ನಾಗಿರ್ಬೋದು, ರಾಮ್ ರಾಜ್ಯದ ವಿವರಗಳಾಗಿರ್ಬೋದು ನಮ್ಮೆಲ್ಲರ ಜೊತೆಗೂ ಕೂಡ ಹಂಚಿಕೊಳ್ತಾರೆ. ಆದ್ರಿಂದ ಸಭಾಧ್ಯಕ್ಷರೇ, ರಾಮನ ನಾವು ನಾನಾ ರೀತಿಗಳಲ್ಲಿ ನೋಡ್ಬೋದು, ನಾನಾ ರೀತಿಗಳಲ್ಲಿ ಬಿಂಬಿಸ್ಬೋದು, ನಾನಾ ರೀತಿಗಳಲ್ಲಿ ವರ್ಣಿಸ್ಬೋದು. ನಮ್ಗೆ ಮತ್ತೆ ವಿಪಕ್ಷಗಳಲ್ಲಿ ಇಷ್ಟು ಸಂಘರ್ಷ, ಇಷ್ಟು ಗಲಾಟೆ, ಇಷ್ಟು ಚರ್ಚೆಗಳು ನಡೀತಾ ಇದೆ ಅಂದ್ರೆ ನನ್ನ ಒಂದು ಭಾವನೆ, ನನ್ನ ಒಂದು ಅನಿಸಿಕೆ ಅಂದ್ರೆ ನಾವು ರಾಮನ್ನ ಯಾವ ದೃಷ್ಟಿಕೋನದಿಂದ ನಾವು ನೋಡ್ತಾ ಇದೀವಿ ಅನ್ನೋದ್ರಿಂದ ಈ ಎರಡು ಚರ್ಚೆಗಳಾಗ್ತಿರ್ತಕ್ಕಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನಾದ್ರೂ ಭಾವಿಸಿದ್ದೀನಿ ಶ್ರೀರಾಮನ್ನ ನಾವು ಯಾವ ತರ ನೋಡಿದ್ವಿ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆ, ರಾಮ ಮತ್ತೆ ರಾಮರಾಜ್ಯ ಅಂತ ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆ ಏನಿತ್ತೋ ಆ ಒಂದು ಕಲ್ಪನೆಯ ಅಡಿಯಲ್ಲಿ ಇವತ್ತು ನಾವು ಶ್ರೀರಾಮನ್ನ ನೋಡ್ತಾ ಇದೀವಿ. ವಿರೋಧ ಪಕ್ಷಗಳು, ವಿಪಕ್ಷಗಳು ಶ್ರೀರಾಮನ್ನ ಬೇರೆ ರೀತಿಯಲ್ಲಿ ನೋಡ್ಬೋದು. ಬಹುಶಃ ಸವರ್ಕರ್ ಅವರು ಅಥವಾ ಗೋಲ್ವಾರ್ಕರ್ ಅವರ ದೃಷ್ಟಿಯಿಂದ ಶ್ರೀರಾಮನ್ನ ನೋಡ್ಬೋದು. ಅದ್ರ ಬಗ್ಗೆ ನಮ್ಗೆ ಯಾವೊಂದು ಅಭ್ಯಂತರ ಕೂಡ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಅವರು 1929ನೇ ಇಸ್ವಿಯಲ್ಲಿ ಒಂದು ಮಾತು ಹೇಳ್ತಾರೆ. ಸಭಾಧ್ಯಕ್ಷರೇ, ಬೈ ರಾಮ್ ರಾಜ್ಯ ಐ ಡು ನಾಟ್ ಮೀನ್ ಹಿಂದೂ ರಾಜ್ಯ, ಐ ಮೀನ್ ಬೈ ರಾಮ್ ರಾಜ್ಯ ಡಿವೈನ್ ರಾಜ್ಯ, ದ ಕಿಂಗ್ಡಮ್ ಆಫ್ ಗಾಡ್. ಫಾರ್ ಮೀ ರಾಮ್ ಅಂಡ್ ರಹೀಮ್ ಆರ್ ಒನ್ ಅಂಡ್ ದ ಸೇಮ್ ಡೈಟಿ. ಐ ಅಕ್ನಾಲೆಜ್ ನೋ ಗಾಡ್ ಬಟ್ ದ ಒನ್ ಗಾಡ್ ಆಫ್ ಟ್ರೂತ್ ಅಂಡ್ ರೈಚಿಯಸ್ನೆಸ್. ಅಂದ್ರೆ ಮಹಾತ್ಮ ಗಾಂಧೀಜಿ ಅವ್ರು ಏನ್ ಹೇಳ್ತಾರೆ, ರಾಮ್ ರಾಜ್ಯದ ಅರ್ಥ ಹಿಂದೂ ರಾಜ್ಯ ಅಲ್ಲ, ರಾಮ್ ರಾಜ್ಯದ ಅರ್ಥ ಧರ್ಮ ಇರ್ತಕ್ಕಂಥ ರಾಜ್ಯ ಅಂತೇಳಿ, ನಾನು ಪಾಲನೆ ಮಾಡ್ತಕ್ಕಂಥ ದೇವರು ಒಂದೇ ದೇವರು, ಅದು ಸತ್ಯ ಮತ್ತೆ ಧರ್ಮ. ಅದನ್ನ ನೀವು ರಾಮನಾದ್ರೂ ಕರ್ಕೊಳ್ಳಿ, ರಹೀಮ್ ಆದ್ರೂ ಕರ್ಕೊಳ್ಳಿ, ತಮ್ಮ ಒಂದು ಸ್ವಾತಂತ್ರ್ಯಕ್ಕೆ ಬಿಟ್ಟಂತದ್ದು ನಾವು ಇದನ್ನ ಪಾಲನೆ ಮಾಡುವಂತ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ. ಸಭಾಧ್ಯಕ್ಷರು, ಮುಂದುವರೆದು ರಾಮ್ ರಾಜ್ಯ ಯಾವ ತರ ಇರ್ಬೇಕಂತ ಹೇಳಿದ್ರೆ, ರಾಮ್ ರಾಜ್ಯ ಎನ್ಶೋರ್ಸ್ ಈಕ್ವಲ್ ರೈಟ್ಸ್ ಫಾರ್ ಬೋತ್ ಪ್ರಿನ್ಸ್ ಅಂಡ್ ಪಾಪರ್ ಅಂತ ಹೇಳ್ತಾರೆ. ಅಂದ್ರೆ ದೇಶದಲ್ಲಿರ್ತಕ್ಕಂಥ ಮಹಾರಾಜನಾಗಿರ್ಬೋದು ಅಥವಾ ಕಡ ಬಡವನಾಗಿರ್ಬೋದು, ಎಲ್ಲರಿಗೂ ಕೂಡ ಸಮಾನವಾದಂತ ಹಕ್ಕುಗಳು, ಸಮಾನವಾದಂತ ಅವಕಾಶಗಳು ಕಲ್ಪಿಸ್ಕೊಡಂತ ಒಂದು ರಾಜ್ಯನೇ ರಾಮ್ ರಾಜ್ಯ ಅಂತ ಹೇಳ್ತಾರೆ. ಸಭಾಧ್ಯಕ್ಷರೇ, ರಾಮ್ ರಾಜ್ಯ ಇಸ್ ದ ಲ್ಯಾಂಡ್ ಆಫ್ ಧರ್ಮ, ಅ ರೆಲ್ಮ್ ಆಫ್ ಪೀಸ್, ಹಾರ್ಮನಿ, ಹ್ಯಾಪಿನೆಸ್, ಯಂಗ್ ಅಂಡ್ ಓಲ್ಡ್, ಹೈ ಅಂಡ್ ಲೋ, ಆಲ್ ಕ್ರೀಚರ್ಸ್ ಆನ್ ಅರ್ತ್ ಇಟ್ ಸೆಲ್ಫ್ ಅಂತೇಳಿ. ಅಂದ್ರೆ ರಾಮ್ ರಾಜ್ಯದಲ್ಲಿ ಧರ್ಮ ಇರುತ್ತೆ, ರಾಮ್ ರಾಜ್ಯದಲ್ಲಿ ಶಾಂತಿ ಇರುತ್ತೆ, ಸೌಹಾರ್ದತೆ ಇರ್ತದೆ, ಸಂತೋಷ ಇರ್ತದೆ, ಕಿರಿಯರು ಹಿರಿಯರು ಎಲ್ಲರೂ ಕೂಡ ಶಾಂತಿಯಿಂದ ಸುಭಿಕ್ಷೆಯಿಂದ ಕೆಳವರ್ಗದವರು ಮೇಲ್ವರ್ಗದವರು ಅನ್ನಂತ ಯಾವೊಂದು ವ್ಯತ್ಯಾಸ ಇಲ್ಲದೆ
ಇರಂತ ಒಂದು ನಾಡು ರಾಮರಾಜ್ಯ. ಸಭಾಧ್ಯಕ್ಷರೇ, ಈ ಗಾಂಧೀಜಿಯವರ ಕನಸಿನ ರಾಮರಾಜ್ಯನ ಸೃಷ್ಟಿ ಮಾಡಕ್ ಹೊರಟಿರ್ತಕ್ಕಂಥ ಸರ್ಕಾರ ಯಾವ್ದಾದ್ರಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರನವರ, ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸಭಾಧ್ಯಕ್ಷರೇ, ಕೆಲವೊಂದು ವಿಷಯಗಳ ಬಗ್ಗೆ ನಾವು ಬೆಳಕು ಚೆಲ್ಲಬೇಕಾಗ್ತದೆ. ಇವತ್ತು ಭಾರತ ದೇಶದ ದುರ್ದೈವ ಏನಂತಂದ್ರೆ, ಬಡತನದ ರೇಖೆಯ ವಿಷಯದಲ್ಲಿ ವಿಶ್ವಾದ್ಯಂತ ಇರ್ತಕ್ಕಂಥ ಎಲ್ಲಾ ದೇಶಗಳಲ್ಲಿ ನಾವು 111ನೇ ಸ್ಥಾನದಲ್ಲಿದ್ದೀವಿ. ಸಭಾಧ್ಯಕ್ಷರೇ, ಅಂದ್ರೆ 1ರಿಂದ ಲೆಕ್ಕ ಹಾಕೊಂಡು ಬಂದ್ರೆ ಬಡತನದಲ್ಲಿ 111ನೇ ಸ್ಥಾನದಲ್ಲಿ ಭಾರತ ದೇಶ ನಿಂತಿದೆ. 84 ಕೋಟಿ ಜನ ಒಂದ್ ದಿನಕ್ಕೆ 250 ರೂಪಾಯಿಗಿಂತ ಕಡಿಮೆ ಆದಾಯದಲ್ಲಿ ಬದುಕನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ತಿಂಗಳಿಗೆ 7,500 ರೂಪಾಯಿ ಮಾತ್ರ ಅವ್ರ ಆದಾಯ ಇರ್ತಕ್ಕಂಥದ್ದು. ಅದಕ್ಕಿಂತ ಕೆಳ ವರ್ಗದಲ್ಲಿರ್ತಕ್ಕಂಥವ್ರು 25 ಕೋಟಿ ಜನ ಈ ದೇಶದಲ್ಲಿ 150 ರೂಪಾಯಿಗಿಂತ ಒಂದ್ ದಿನಕ್ಕೆ ಕಡಿಮೆ ವೆಚ್ಚದಲ್ಲಿ ಬದುಕನ್ನ ನಡೆಸ್ತಾ ಇದಾರೆ ಅಂತಂದ್ರೆ ತಿಂಗಳಿಗೆ 4,500ದಲ್ಲಿ ಅವರ ಬದುಕನ್ನ ನಡೆಸ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಇದು ಎಂತ ಒಂದು ದುರ್ದೈವದ ವಿಷಯ. ಸಭಾಧ್ಯಕ್ಷರೇ, ಈ ಒಂದು ತೊಂದರೆಗಳನ್ನ, ಸಾರ್ವಜನಿಕರ ನೋವುಗಳನ್ನ ತಿಂದಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಯಲ್ಲಿರ್ತಕ್ಕಂಥ ಯಜಮಾನಿಗೆ ಇವತ್ತು 2,000 ರೂಪಾಯಿನ ನೇರವಾಗಿ ಅವರ ಖಾತೆಯಲ್ಲಿ ಪಾವತಿ ಮಾಡುವ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 1,20,00,000 ಕುಟುಂಬಗಳಿಗೆ ಬಡತನದ ರೇಖೆಯಿಂದ ಅವ್ರನ್ನ ಹೊರಗೆ ತಂದಿರತಕ್ಕಂಥ ಸಾಧನೆ ನಮ್ಮ ಸರ್ಕಾರ ಮಾಡಿದೆ. ಸಭಾಧ್ಯಕ್ಷರೇ, ಆ 1,20,00,000 ಕುಟುಂಬದ 5 ಕೋಟಿ ಸದಸ್ಯರನ್ನ ನಾವಿವತ್ತು ಬಡತನದಿಂದ ಹೊರಗಡೆ ತಂದಿದ್ದೀವಿ. ಸ್ವಾಭಿಮಾನದಿಂದ ಬರಕತರ ನಾವು ಮಾಡ್ಕೊಟ್ಟಿದ್ದೀವಿ. ಸಭಾಧ್ಯಕ್ಷರೇ, ಈ ಕಾಸನ್ನ ಕೂಡ ಕೊಟ್ಟಿರತಕ್ಕಂಥದ್ದು ನಾವು ಯಾರಿಗೆ? ಮನೆಯಲ್ಲಿರ್ತಕ್ಕಂಥ ಸೀತಾದೇವಿಗೆ ನಾವು ಕಾಸು ಕೊಟ್ಟಿದ್ದೀವಿ. ಆ ಕಾಸನ್ನ ಅವರು ಮನೆಯಲ್ಲಿರ್ತಕ್ಕಂಥ ಅವರ ಲವಕುಶರಿಗೆ ಖರ್ಚು ಮಾಡ್ತಾರೆ. ದುಡ್ಕೊಂಡು ಬಂದಂತ ಅವ್ರ ಪತಿಯಾದಂತ ಶ್ರೀರಾಮನ್ ಖರ್ಚು ಮಾಡ್ತಾರೆ. ಇದೆಲ್ಲೂ ಕೂಡ ಕ್ಲಬ್ಗಳಿಗೆ, ಪಬ್ಗಳಿಗೆ ಹೋಗಂತ ಕಾಸಲ್ಲ, ಬಡವರ ಒಂದು ಸಮಸ್ಯೆಗಳಿಗೆ ಬಳಸಂತ ಕಾಸು. ಇವತ್ತು ಇದರ ಸಾಕ್ಷಿ ಏನಂತಂದ್ರೆ ಸಭಾಧ್ಯಕ್ಷರೇ, ಈ 2,000 ರೂಪಾಯಿ ಈ ಯೋಜನೆ ಅಡಿಯಲ್ಲಿ ನಾವು ಯಾವಾಗ ನೇರವಾಗಿ ಕಾಸನ್ನ ಪಾವತಿ ಮಾಡಕ್ ನಾವು ಪ್ರಾರಂಭ ಮಾಡಿದ್ವು, ನಮ್ಮ ಸರ್ಕಾರದಲ್ಲಿ GSTಯ ಸಂಗ್ರಹಣೆ ಏನಾಗಿದೆ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಹತ್ರ ಅಂಕಿಅಂಶಗಳ ಜೊತೆ ಇದೆ. ಅಂತಂದ್ರೆ ನಾವು ಕೊಟ್ಟಂತ ಕಾಸು ವಾಪಸ್ ಮಾರುಕಟ್ಟೆಗೆ ಬರ್ತಾ ಇದೆ, ಮಾರ್ಕೆಟ್ಗೆ ಬರ್ತಾ ಇದೆ, ಎಕಾನಮಿಗೆ ಬರ್ತಾ ಇದೆ, ರೊಟೇಷನ್ ಆಗ್ತಾ ಇದೆ, ಸಮೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಯಾರು ಈ ಕಾಸನ್ನ ಮನೆಯಲ್ಲಿ ಇಟ್ಕೊಂಡಿಲ್ಲ, ಮಾರ್ಕೆಟ್ಗೆ ವಾಪಸ್ ಬರ್ತಾ ಇದೆ, ಖರ್ಚಾಗ್ತಾ ಇದೆ, ಎಕಾನಮಿ ಬೆಳೆಯಂತ ಒಂದು ಪರಿಸ್ಥಿತಿ ಇದೆ. ಸಭಾಧ್ಯಕ್ಷರೇ, ಬಡತನದ ನಿರ್ಮೂಲ ಮಾಡುವ ಒಂದು ಪ್ರಯತ್ನದಲ್ಲಿ ಇವತ್ತು ನಾವು ರಾಮರಾಜ್ಯನ ಕಟ್ಟಂತ ಒಂದು ಕೆಲಸ ಮಾಡ್ತಾ ಇಲ್ವಾ ಕರ್ನಾಟಕದಲ್ಲಿ? ವಿಪಕ್ಷಗಳವರು ನೀವು ರಾಮ ಮಂದಿರನ ಕಟ್ಟಿರ್ಬೋದು, ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾವು ರಾಮರಾಜ್ಯ ಕಟ್ಟಂತ ಪ್ರಯತ್ನದಲ್ಲಿ ಸಹಕರಿಸಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಒಂದು ಕಡೆ ಬಡತನ ಆದ್ರೆ ಮತ್ತೊಂದು ಕಡೆ ಹೊಟ್ಟೆ ಹಸುವು, ಹಂಗರ್, ಈ ಒಂದು ಇಂಡೆಕ್ಸ್ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಈ ವಿಶ್ವಾದ್ಯಂತ ಇರತಕ್ಕಂತ ಹಸಿವಿನ ಒಂದು ಅಂಕಿಅಂಶಗಳಲ್ಲಿ ಭಾರತ ದೇಶ 113ನೇ ಸ್ಥಾನದಲ್ಲಿದೆ. ಎಂತ ಒಂದು ಚಿಂತಾಜನಕವಾದಂತ, ಶೋಕಜನಕವಾದಂತ ಬೆಳವಣಿಗೆ ಇದು ಸಭಾಧ್ಯಕ್ಷರೇ. 3 ಹೊತ್ತು ಊಟ ಇಲ್ಲದಿದ್ದಂತ ರಾಷ್ಟ್ರ ಆಗಿ ಈ ದೇಶ ಪರಿವರ್ತನೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ 3 ಹೊತ್ತು ಊಟ ಮಾಡ್ಬೇಕನ್ನಂತ ಒಂದು ಸಂಕಲ್ಪ, ಒಂದು ಕನಸನ್ನ ಹೊಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 1,27,00,000 ಕುಟುಂಬದ 4,47,00,000 ಸದಸ್ಯರಿಗೆ ಇವತ್ತು 5 kg ಆಹಾರ ಧಾನ್ಯಗಳನ್ನ ಮತ್ತೆ 5 kg ಪ್ರಮಾಣದಲ್ಲಿ 34 ರೂಪಾಯಿಗೆ 170 ರೂಪಾಯಿ ಅವ್ರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಿರ್ತಕ್ಕಂಥ ಕೆಲಸನ ನಮ್ಮ ಸರ್ಕಾರ ಇವತ್ತು ಮಾಡಿ ಹೊಟ್ಟೆ ಹಸುವಿನಿಂದ ಬಳಲ್ತಾ ಇರ್ತಕ್ಕಂಥ ಜನರನ್ನ ಕರ್ನಾಟಕ ರಾಜ್ಯದಲ್ಲಿ ಒಬ್ರು ಕೂಡ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿದ. ಸಭಾಧ್ಯಕ್ಷರೇ, ಇದು ಬರೀ ಅನ್ನಭಾಗ್ಯ ಒಂದೇ ಅಲ್ಲ, ಇವತ್ತು ಇಂದಿರಾ ಕ್ಯಾಂಟೀನ್, ಈ ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ನ ತೆಗೆದಿದ್ವಿ. ಈಗ ಮತ್ತೊಮ್ಮೆ 182 ಇಂದಿರಾ ಕ್ಯಾಂಟೀನ್ಗಳ ತೆಗೆಯುವ ಮೂಲಕವಾಗಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಾಗಿರ್ಬೋದು, ನಗರ ಪ್ರದೇಶದಲ್ಲಿರ್ತಕ್ಕಂಥ ರಿಕ್ಷಾ ಚಾಲಕರಾಗಿರ್ಬೋದು, ನಗರ ಪ್ರದೇಶದಲ್ಲಿರ್ತಕ್ಕಂಥ ಆದಿ ಬೀದಿ ವ್ಯಾಪಾರಸ್ಥರಾಗಿರ್ಬೋದು, ಕಡಿಮೆ ದರದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಳುವಂತ ಅವಕಾಶ ಯಾವ್ದಾದ್ರು ಸರ್ಕಾರ ಮಾಡಿಕೊಟ್ಟಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಆಹಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅವರ ಒಂದು ಬಾಲ್ಯದಲ್ಲಿ ಆದಂತ ಒಂದು ತಾರತಮ್ಯ ಅನ್ಯಾಯದಿಂದ ಅನ್ನದ ಬೆಲೆ ಏನು ಅಂತ ತಿಳಿದು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಯಾರು ಕೂಡ ಹೊಟ್ಟೆ ಹಸುವಿನಿಂದ ಬಳಲಬಾರ್ದು, 3 ಹೊತ್ತು ಊಟ ತಿನ್ಬೇಕಂತ ನಿಟ್ಟಿನಲ್ಲಿ ಇವತ್ತು ಅನ್ನಭಾಗ್ಯನ ಕೊಟ್ಟಿದ್ದೀವಿ. ಸಭಾಧ್ಯಕ್ಷ, ಒಂದು ರಾಮಾಯಣದಲ್ಲಿ ಒಂದು ಸಣ್ಣ ಕಥೆ ಇದೆ.
ಶ್ರೀರಾಮನು ಎಂತ ಮನುಷ್ಯನಂದ್ರೆ ನಾಯಿಗೂ ಕೂಡ ನ್ಯಾಯ ಕೊಡ್ಸದ್ನಂತೆ. ಆ ನಾಯಿಗೆ ನ್ಯಾಯ ಕೊಡಿಸಿದಂತ ಸಂದರ್ಭದಲ್ಲಿ ಆದಂತ ಗಲಾಟೆ ಅಂದ್ರೆ ಆಹಾರ ಅನ್ನದ ವಿಷಯದಲ್ಲಿ ಗಲಾಟೆ ಆಯ್ತು, ಮಾನವನಿಗೂ ನಾಯಿಗೂ. ಆದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿರ್ತಕ್ಕಂಥ ಸಂಕಲ್ಪ ಯಾರೊಬ್ರು ಕೂಡ ಹೊಟ್ಟೆ ಹಸುವಿನಿಂದ ಬಳಲಬಾರದು ಅಂತೇಳಿ ಈ ರೀತಿಯಾದಂತ ರಾಮ ರಾಜ್ಯನ ಕಟ್ಟಂತ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಮಾಡ್ತಿರ್ತಕ್ಕಂಥ ಕೆಲಸ ರಾಮನ ಬರೀ ಬಾಯಲ್ಲ, ರಾಮನ ಆಶೋತ್ತರಗಳನ್ನ ನಿಜವಾಗ್ಲೂ ಈಡೇರಿಸಬೇಕು ಅನ್ನೋದನ್ನ ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಕೆಲಸನ ರಾಮ 100ಕ್ಕೆ 100 ಮೆಚ್ಚುತ್ತಾನಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸಭಾಧ್ಯಕ್ಷರೇ, ಇವತ್ತು ವಿದ್ಯುತ್ ಯಾವ ತರ ಆಗೋಗಿದೆ ಅಂತಂದ್ರೆ, ಮನೆಯಲ್ಲಿ ನಾವು ಉಸಿರಾಡಂತ ಗಾಳಿ ಆಗಿರ್ಬೋದು, ಕುಡಿಯಂತ ನೀರಾಗಿರ್ಬೋದು, ತಿನ್ನಂತ ಆಹಾರ ನಮ್ಗೆ ಯಾವ ರೀತಿಯಾಗಿ ಮೂಲಭೂತವಾಗಿ ಆಗಿದೆಯೋ ಅದೇ ರೀತಿಯಲ್ಲಿ ವಿದ್ಯುತ್ ನಮ್ಗಾಗಿದೆ. ಸಭಾಧ್ಯಕ್ಷರೇ, ಮನೆಯಲ್ಲಿ ಬೆಳಕು ಬೇಕಂದ್ರೆ ವಿದ್ಯುತ್ ಬೇಕು, ಮೊಬೈಲ್ ಅಲ್ಲಿ ನಾವು ಯಾರ ಹತ್ರ ಆದ್ರೂ ಮಾತಾಡ್ಬೇಕು, ಸಂಭಾಷಣೆ ನಡೆಸಬೇಕಂದ್ರೆ ವಿದ್ಯುತ್ ಬೇಕು, ಮನೋರಂಜನೆ ಟಿವಿಗೆ ವಿದ್ಯುತ್ ಬೇಕು, ಕಾಯಿಸ್ಕೊಳ್ಳೋ ನೀರಿಗೆ ವಿದ್ಯುತ್ ಬೇಕು, ಅಡುಗೆ ಮಾಡೋ ಅನ್ನಕ್ಕೆ ವಿದ್ಯುತ್ ಬೇಕು. ಸಭಾಧ್ಯಕ್ಷರೇ, ವಿದ್ಯುತ್ ಕೂಡ ಇವತ್ತೊಂದು ಮೂಲಭೂತ ಸೌಕರ್ಯ ಆಗಿದೆ. ಈ ಹಿಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಕ್ ಬದಲು ಬಡತನ ಮನೆಗಳಲ್ಲಿ ನಾವು ಹೋಗಿ ನೋಡಿದೀವಿ. ಸಭಾಧ್ಯಕ್ಷರೇ, ತಿಂಗಳು ಮುಗಿತಾ ಇದ್ದಂಗೆ ಮೀಟರ್ ರೀಡರ್ ಬಂದು ಬಿಲ್ ನೋಡಿದಂತ ಸಂದರ್ಭದಲ್ಲಿ ಬಿಲ್ ನ ಕಟ್ಟಕ್ ಆಗುತ್ತೋ ಇಲ್ವೋ, 3-4 ದಿನದೊಳಗಡೆ ಬಿಲ್ ನಾನು ಕಟ್ಟಿಲ್ಲ ಅಂತಂದ್ರೆ ಬಂದ್ ನನ್ನ ಕರೆಂಟ್ ಕನೆಕ್ಷನ್ ನ ವೈರ್ ನ ತೆಗೆದಾಕಿದಾಗ ಯಾವ ರೀತಿಯಲ್ಲಿ ಸಮಾಜದಲ್ಲಿ ನಾನು ಅವಮಾನನ ಸಹಿಸ್ಕೋಬೇಕು ಅನ್ನೋಂತ ಒಂದು ಆತಂಕ, ಭಯ ಪ್ರಜೆಗಳಲ್ಲಿ ಏನಿತ್ತೋ, ಇವತ್ತು ಆ ಆತಂಕನ ಭಯನ ಇವತ್ತು ಪ್ರಜೆಗಳಲ್ಲಿ ತೆಗೆದಾಕಿರ್ತಕ್ಕಂಥ ಕೆಲಸ ಮಾಡಿರೋದಂದ್ರೆ ಇವತ್ತು ನಮ್ಮ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನೆಮ್ಮದಿನ ಕೊಟ್ಟಿದೆ ನಮ್ಮ ಸರ್ಕಾರ. ಇವತ್ತೊಂದು ಬಡ ಕುಟುಂಬಕ್ಕೆ ಸ್ವಾಭಿಮಾನನ ಕೊಟ್ಟಿದೆ ನಮ್ಮ ಸರ್ಕಾರ. ಉಚಿತವಾಗಿ ವಿದ್ಯುತ್ನ ಕೊಟ್ಟಿದೆ ನಮ್ಮ ಸರ್ಕಾರ. ಈ ಎಲ್ಲಾ ಕೆಲಸಗಳನ್ನ ನಾವು 8 ವರ್ಷದಲ್ಲ, 8 ತಿಂಗಳಲ್ಲ, ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ 1-2 ತಿಂಗಳಲ್ಲಿ ಮಾಡಿದಂತ ಶ್ರೇಯಸ್ಸು, ಕೀರ್ತಿ ನಮ್ಮ ಸರ್ಕಾರಕ್ಕೆ ಸಲ್ಲಬೇಕಾಗುತ್ತೆ. ಸಭಾಧ್ಯಕ್ಷರೇ, ಈ ಒಂದು ಕಾರ್ಯಕ್ರಮದಲ್ಲಿ 1,60,00,000 ಕುಟುಂಬಗಳಿಗೆ ನಾವು ಸ್ವಾಭಿಮಾನನ, ಗೌರವನ ತಂದ್ಕೊಡಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಸಭಾಧ್ಯಕ್ಷರೇ, ಈ ರೀತಿಯಲ್ಲಿ ಬಡತನ ನಿರ್ಮೂಲನೆ ಮಾಡುವಂಥದ್ದು, ಹೊಟ್ಟೆ ಹಸುವಿನ ನಿರ್ಮೂಲನೆ ಮಾಡುವಂಥದ್ದು, ಜನಕ್ಕೆ ಸ್ವಾಭಿಮಾನ, ಧೈರ್ಯನ ತಂದ್ಕೊಡಂಥದ್ದು, ಇದೆಲ್ಲ ರಾಮರಾಜ್ಯದ ಕಡೆಗೆ ತಗೊಂತಿರ್ತಕ್ಕಂಥ ಹೆಜ್ಜೆಗಳಲ್ವಾ. ಇದರಲ್ಲಿ ನಮಗ್ ಬೇಕಾದಂತ ಸಹಕಾರ ಕೊಡುವಂಥದ್ದು ಎಲ್ಲರ ಜವಾಬ್ದಾರಿ ಅಲ್ವಾ. ನಾವ್ ಇದ್ರಲ್ಲಿ ಏನಾದ್ರು ಪಕ್ಷಪಾತ ಮಾಡಿದೀವ? ಜಾತಿ, ಮತ, ಭೇದ ಭಾವ, ಧರ್ಮ ನೋಡಿ ನಾವು ಇವತ್ತು ಈ ಭಾಗಿಗಳನ್ನ ಕೊಟ್ಟಿದೀವ? ಎಲ್ಲರಿಗೂ ಕೂಡ ಯಾರು ಅರ್ಹ ಪಡಿತರಿದಾರೋ ಎಲ್ಲರಿಗೂ ಕೂಡ ನಾವು ಈ ಸಮಾನವಾಗಿ ಹಂಚಂತ ಕೆಲಸ ಮಾಡಿದೀವಿ. ಸಮಾಜನೇ ಏಳಿಗೆ ಮಾಡಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಸಭಾಧ್ಯಕ್ಷರೇ, ಅದೇ ನಿಟ್ಟಿನಲ್ಲಿ ಇವತ್ತೇನು ಶಕ್ತಿ ಯೋಜನೆ ಇದೆ, ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯಾದ್ಯಂತ ಇರ್ತಕ್ಕಂಥ ಸುಮಾರು 3.5 ಕೋಟಿ ಹೆಣ್ಮಕ್ಳು ಸುಮಾರು 150 ಪ್ರಯಾಣಗಳನ್ನ ಇವತ್ತು ಮಾಡಿದ್ದಾರೆ. ಸಭಾಧ್ಯಕ್ಷರೇ, ಮಾತಾಡ್ತಾ ಇರ್ಬೇಕಾದಾಗ ಡಾಕ್ಟರ್ ರಂಗನಾಥ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. 50 ರೂಪಾಯಿನ ಬೆಲೆ ಏನು ಅಂತಂದ್ರೆ, ಒಂದು ಗ್ರಾಮಕ್ಕೆ ಹೋಗಿ ಒಂದು ದಿನ ಇದ್ ಬನ್ನಿ, 50 ರೂಪಾಯಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದು ಹೆಣ್ಮಗು ಒಂದು ಬಸ್ಸಲ್ಲಿ ಮೊದಲು ಪ್ರಯಾಣ ಮಾಡ್ಬೇಕಂದ್ರೆ 3-4 ಸರಿ ಆಲೋಚನೆ ಮಾಡ್ಬೇಕಾಗಿತ್ತು. ನನ್ ಗಂಡನ್ಗೆ ಹೇಳ, ನನ್ನ ಮಾರ್ಕೆಟ್ ಇಂದ ಏನಾದ್ರು ತರಕ್ಕೆ, ಇಲ್ಲಿಂದ ಹೋದ್ರೆ ಕಾಸು ಖರ್ಚಾಗುತ್ತಾ, ಯಾರನ್ನಾದ್ರೂ ಡ್ರಾಪ್ ಕೇಳ್ಬೇಕಾ ಅನ್ನಂತ ಒಂದು ಭಯ ಏನಿತ್ತು ಹೆಣ್ಮಕ್ಳಿಗೆ, ಇವತ್ತು ಆ ಭಯನ ತೆಗೆದಾಕಿದೀವಿ. ಸಭಾಧ್ಯಕ್ಷರೇ, ಧೈರ್ಯವಾಗಿ ಅವ್ರ ಹಕ್ಕನ್ನ ಅವರು ಪ್ರತಿಯೊಂದು ಸರ್ಕಾರಿ ಬಸ್ಸಲ್ಲಿ ಹತ್ಕೊಂಡು ಅವರು ಮಾರ್ಕೆಟ್ಗೆ ಹೋಗೋದಾಗಿರ್ಬೋದು, ಉದ್ಯೋಗಕ್ಕೆ ಹೋಗೋದಾಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ಹೋಗೋದಾಗಿರ್ಬೋದು, ಧರ್ಮಸ್ಥಳಗಳಿಗೆ ಹೋಗೋದಾಗಿರ್ಬೋದು, ಧಾರ್ಮಿಕ ಸ್ಥಳಗಳಿಗೆ ಹೋಗೋದಾಗಿರ್ಬೋದು, ಅವೆಲ್ಲವಕ್ಕೂ ಕೂಡ ಅವರು ನಿರ್ಭೀತಿಯಾಗಿ ಓಡಾಡಂತ ಕೆಲಸ ನಾವು ಮಾಡಿದೀವಿ. ಮಹಿಳೆಯರನ್ನ, ಪುರುಷರನ್ನ ಸಮಾನವಾದಂತ ಒಂದು ಸಮಾಜ ಸೃಷ್ಟಿ ಮಾಡಂತ ಒಂದು ಪ್ರಯೋಜನ, ಮಹಿಳೆಯರ ಸಬಲೀಕರಣ ಮಾಡಂತ ಒಂದು ಪ್ರಯೋಗನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅಂತಲ್ಲ, ಯಶಸ್ವಿಯಾಗಿ ಮಾಡಿದೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕಂದ್ರೆ ಇವತ್ತು ಈ ಪ್ರಯಾಣಗಳ ಒಂದು ಪರಿಣಾಮದಿಂದ ಸರ್ಕಾರ ಇವತ್ತು 1550 ಹೊಸ ಬಸ್ಗಳನ್ನ ಇವತ್ತು ಕೊಂಡ್ಕೋತಾ ಇದೆ. ಹಿಂದೆ ಇದ್ದಂತ ಸರ್ಕಾರದಲ್ಲಿ ನಿಗಮಗಳು ಮುಚ್ಚೋದಂತ ಪರಿಸ್ಥಿತಿಗಳಿದ್ದವು. ಇವತ್ತು ಪುನಶ್ಚೇತನಗೊಂಡು ಹೊಸದಾಗಿ ನೂತನವಾಗಿ ಬಸ್ಗಳನ್ನ ಕೊಂಡ್ಕೊಳ್ಳುವಂತ ಸ್ಥಿತಿಗೆ ತಂದಿರತಕ್ಕಂಥದ್ದು ನಮ್ಮ ಸರ್ಕಾರದ ಶ್ರೇಯಸ್ಸು, ಕೀರ್ತಿ. ಸಭಾಧ್ಯಕ್ಷರೇ, ಅದೇ ರೀತಿಯಲ್ಲಿ ಯುವಕರ ಒಂದು ಸಬಲೀಕರಣ, ಯುವಕರನ್ನ ಮೇಲೆತ್ತಂತದ್ದು ಇವತ್ತು ಎಲ್ಲ ಸರ್ಕಾರಗಳ, ಎಲ್ಲ ರಾಜ್ಯಗಳ ಜವಾಬ್ದಾರಿ. ಸಭಾಧ್ಯಕ್ಷರೇ, ನಮ್ಮ ಒಂದು ದುರ್ದೈವ ಏನಂತಂದ್ರೆ 25 ವರ್ಷದ ಆಸ್ಪಾಸ್ ಇರ್ತಕ್ಕಂಥ 42% ಯುವಕರು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಸಭಾಧ್ಯಕ್ಷರೇ, ಚುನಾವಣೆ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ನಾಯಕರಿಗೆ ಬಂದು ದೊಡ್ಡ ಘೋಷಣೆಗಳು ಮಾಡ್ತಾರೆ,
ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ನಿಮಗೆ ಸೃಷ್ಟಿ ಮಾಡ್ಕೊಡ್ತೀವಿ ಅಂತೇಳಿ ಸಭಾಧ್ಯಕ್ಷ ಇವತ್ತರೆಗೂ ಆ 2 ಕೋಟಿ ಉದ್ಯೋಗಗಳಲ್ಲಿ ಒಂದು ಕೂಡ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿಲ್ಲ. ಈ ಒಂದು ತಾರತಮ್ಯಗಳು ಇರಬೇಕಾದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಎಂತ ದೃಢವಾದಂತ ನಿರ್ಧಾರಗಳು ಕ್ರಮಗಳನ್ನ ತಗೊಂಡಿದೆಯಾ ಅಂತಂದ್ರೆ ಕಳೆದ 8 ತಿಂಗಳೊಳಗಡೆ ನಾವು ಸುಮಾರು 16,000 ಜನಕ್ಕೆ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಮಾಡಂತ ಕೆಲಸನ ಮಾಡಿದೀವಿ. ಮುಂದುವರೆದು 14,000 ಹುದ್ದೆಗಳಿಗೆ ನೇಮಕಾತಿಯ ಪ್ರಕ್ರಿಯೆ ಇವಾಗ ನಡೀತಾ ಇದೆ. ಅಂದ್ರೆ 8 ತಿಂಗಳಲ್ಲಿ 30,000 ಯುವಕರಿಗೆ ಯುವತಿಯರಿಗೆ ನಾವು ಉದ್ಯೋಗ ಕಲ್ಪಿಸ್ಕೊಡಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಈ ಒಂದು ಹೆಮ್ಮೆ ನಮಗಿದೆ ಸಭಾಧ್ಯಕ್ಷರೇ. ಈ ಒಂದು ವರ್ಷದಲ್ಲಿ ನಾವು ಸುಮಾರು 75,299 ಕೌಶಲ್ಯ ತರಬೇತಿಗಳನ್ನ ನಾವು ಮಾಡಿದೀವಿ. ಅವ್ರಿಗೆ ಕೌಶಲ್ಯ ಕೊಟ್ಟ ನಂತರ ಸುಮಾರು 11,500 ಯಾರಿವತ್ತು ಕೌಶಲ್ಯ ತರಬೇತಿ ಪಡೆದಂತವ್ರವ್ರೆ ಅವ್ರಿಗೆ ಉದ್ಯೋಗ ಕೂಡ ಸಿಕ್ಕಿದೆ ಸಭಾಧ್ಯಕ್ಷರೇ. ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೂಪಿಸಿದಂತ ನರೇಗಾ ಕಾರ್ಯಕ್ರಮದ ಅಡಿಯಲ್ಲಿ 27,87,000 ಕುಟುಂಬಗಳು ಇವತ್ತು ನರೇಗಾ ಒಂದು ಅನುಕೂಲ ಪಡ್ಕೊಂಡಿದ್ದಾರೆ ಸಭಾಧ್ಯಕ್ಷರೇ. 27,87,000 ಕುಟುಂಬಗಳ ಪೈಕಿ 50,22,000 ಜನ ಇವತ್ತು ನರೇಗಾದಿಂದ ಕೆಲಸನ ಮಾಡಿಕೊಂಡು ಈ ಬರದ ಒಂದು ಪರಿಸ್ಥಿತಿಯಲ್ಲಿ ಕೂಡ ಜೀವನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಎಲ್ಲರಿಗೂ ಕೂಡ ಉದ್ಯೋಗನ ಕಲ್ಪಿಸ್ಕೊಳ್ಳುವಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ಕಳೆದ 8 ತಿಂಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 77,000 ಕೋಟಿ ಅಷ್ಟು ಇವತ್ತು ಬಂಡವಾಳ ಹೂಡಿಕೆನ ಕರ್ನಾಟಕ ರಾಜ್ಯದಲ್ಲಿ ಮಾಡಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ಶರತ್ ಅವರೇ, ಇನ್ನು ಎಷ್ಟು ಸಮಯ ಬೇಕು? ಏನ್ ಮಾತೇಳ? ಇನ್ನು ಎಷ್ಟು ಸಮಯ ಬೇಕು? ತಾವೆಷ್ಟು ಇನ್ನೊಂದು 10-15 ನಿಮಿಷದಲ್ಲಿ ನಾನು 5 ನಿಮಿಷದಲ್ಲಿ ಮುಗಿಸಿ. ನಿಮ್ಗೆ ಕೊಟ್ಟಂತ ಸಮಯ ಮುಗಿದಿದೆ. 5 ನಿಮಿಷದಲ್ಲಿ ದಯವಿಟ್ಟು ಮುಗಿಸಿ. ಕನ್ಕ್ಲೂಡ್ ಮಾಡ್ತೀನಿ ಸಭಾಧ್ಯಕ್ಷರೇ. ಇವತ್ತು ಇದೆಲ್ಲ ಮಾಡಿ ಯಾರಾದ್ರೂ ಯುವಕರಿಗೆ ಉದ್ಯೋಗ ಸಿಕ್ಕಿಲ್ಲ ಅನ್ನಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಗೌರವಕ್ಕೆ ಧಕ್ಕೆ ಆಗ್ಬಾರ್ದು. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಓದಿ ಅವನ ವಿದ್ಯಾಭ್ಯಾಸದ ಅನುಗುಣವಾಗಿ ನಾವು ಅವ್ರಿಗೆ ಉದ್ಯೋಗನ ಕಲ್ಪಿಸ್ಕೊಡಂತದ್ದು ನಮ್ಮ ಜವಾಬ್ದಾರಿ ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ ಯಾರಿಗಾದ್ರೂ ಉದ್ಯೋಗ ಸಿಕ್ಕಿಲ್ಲ ಅಂತಂದ್ರೆ ಅವರು ಡಿಗ್ರಿ ಮಾಡಿದ ನಂತರ ಯಾರ್ಯಾರು ಪದವೀಧರರಾಗಿರ್ತಾರೆ, ಯಾರ್ಯಾರು ಡಿಗ್ರಿ ಹೋಲ್ಡರ್ಗಳಾಗಿರ್ತಾರೋ ಅವರೆಲ್ಲರಿಗೂ ಕೂಡ 3,000 ರೂಪಾಯಿ ನೇರವಾಗಿ ಅವ್ರ ಅಕೌಂಟ್ಗೆ ಕೊಡಂತ ಕೆಲಸ ನಾವು ಮಾಡ್ತಾ ಇದೀವಿ. ಯಾರ್ಯಾರು ಡಿಪ್ಲೊಮಾ ಹೋಲ್ಡರ್ಗಳಿದಾರೋ ನೇರವಾಗಿ ಅವ್ರಿಗೆ 1,500 ರೂಪಾಯಿ ಕೊಡಂತ ಕೆಲಸನ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಇದರಲ್ಲೆಲ್ಲ ಕೂಡ ವಿಶೇಷ ಏನಂತಂದ್ರೆ ನಾವು ನೇರವಾಗಿ ಕೊಡ್ತಾ ಇರೋಂತ ಒಂದು ಮಾತು. ಆ ಒಂದು ನಿಟ್ಟಿನಲ್ಲಿ ಬರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ ಈ ಒಂದು ಸದನದಲ್ಲಿ, ಈ ಒಂದು ಮನೆಯಲ್ಲಿ. ಸನ್ಮಾನ್ಯ ಕಂದಾಯ ಸಚಿವರು ಕೂಡ ಇದ್ದಾರೆ. ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 32,50,000 ರೈತರಿಗೆ 2,000 ರೂಪಾಯಿ ಹಂಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ಪಾವತಿ ಮಾಡೋದ್ರ ಮುಖಾಂತರವಾಗಿ 617 ಕೋಟಿನ ಇವತ್ತು ನಾವು ರೈತರಿಗೆ ಕೊಟ್ಟಿದ್ದೀವಿ. ಯಾವೊಬ್ಬ ರೈತ ಕೂಡ ಒಂದು ಸರ್ಕಾರಿ ಒಂದು ಆಫೀಸಿನ ಬಾಗಿಲುಗಳಿಗೆ ಅಲಿಯಂತ ಕೆಲಸನ ಮಾಡಲಿಲ್ಲ. ಯಾರನ್ನು ಮಧ್ಯದಲ್ಲಿ ಮಧ್ಯವರ್ತಿಗಳನ್ನ ನಾವು ಬಳಸಲಿಲ್ಲ. ನೇರವಾಗಿ ಅವ್ರ ಫ್ರೂಟ್ಸ್ ಐಡಿ, ಆಧಾರು, ಪಾಣಿಗಳನ್ನ ಲಿಂಕ್ ಮಾಡಿ ಅವರ ಒಂದು ಹಕ್ಕನ್ನ ನೇರವಾಗಿ ಅವ್ರಿಗೆ ಕೊಡಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ನೇರವಾಗಿ ಸವಲತ್ತುಗಳನ್ನ ಕೊಡಂತ ವಿಷಯನ ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಭಾಧ್ಯಕ್ಷರೇ, ಭ್ರಷ್ಟಾಚಾರದಲ್ಲಿ ಭಾರತ ದೇಶ ವಿಶ್ವಾದ್ಯಂತ 93ನೇ ಸ್ಥಾನದಲ್ಲಿದೆ. ಅಂದ್ರೆ ಅಷ್ಟು ಭ್ರಷ್ಟಾಚಾರ ನಮ್ಮ ದೇಶದಲ್ಲಿರ್ತಕ್ಕಂಥದ್ದು. ಈ ಭ್ರಷ್ಟಾಚಾರನ ನಾವು ನಿರ್ಮೂಲನೆ ಮಾಡ್ಬೇಕಂತಂದ್ರೆ ನೇರವಾಗಿ ಪಡಿತರಿಗೆ ಕೊಡಂತ ಕೆಲಸನ ಮಾಡ್ಬೇಕು ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ 59,000 ಕೋಟಿ ರೂಪಾಯಿನ ನಾವು ನೇರವಾಗಿ ಪಡಿತರಿಗೆ ಯಾರೇ ಒಬ್ಬ ಮಧ್ಯವರ್ತಿ ಇಲ್ಲದೆ, ಯಾರೇ ಒಬ್ಬ ಕಮಿಷನ್ ತಗೊಂಡೆ, ಯಾವುದೇ ಒಂದು ಪೋಸ್ಟ್ ಆಫೀಸು, PDO, ತಾಲೂಕು ಕಚೇರಿ ಹತ್ರ ಅಲ್ದಾಡ್ದೆ 59,000 ಕೋಟಿಯಷ್ಟು ಸೌಲಭ್ಯನ ನಾವು ಅವ್ರಿಗೆ ಕೊಡ್ತಾ ಇದೀವಿ. ಅಂದ್ರೆ ನಾವಿದ್ರಲ್ಲಿ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋದ್ರಲ್ಲಿ ಪ್ರಮುಖವಾದಂತ ಒಂದು ಹೆಜ್ಜೆನ ತಗೊಂಡಿಲ್ಲ ಸಭಾಧ್ಯಕ್ಷರೇ. ಈ ಎಲ್ಲ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸ್ಕೊಳ್ಳುವ ಮುಖಾಂತರವಾಗಿ ಕರ್ನಾಟಕ ರಾಜ್ಯನ ಇವತ್ತು ನಾವು ರಾಮ್ ರಾಜ್ಯ ಮಾಡ್ತಾ ಇಲ್ವಾ ಸಭಾಧ್ಯಕ್ಷರೇ? ನಮಗ್ ಬೇಕಾದಂತದ್ದು ರಾಮ ಮಂದಿರ ಅಯೋಧ್ಯದಲ್ಲಿ ಇಟ್ಕೊಳ್ಳಿ ಸಂತೋಷ. ನಮ್ಗೆ ಕರ್ನಾಟಕ ರಾಜ್ಯ ರಾಮ್ ರಾಜ್ಯವಾಗಿರ್ಬೇಕು ಅನ್ನೋ ಒಂದು ಆಸೆ, ಒಂದು ಸಂಕಲ್ಪದಲ್ಲಿ ಇವತ್ತು ನಾವು ಈ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡ್ಕೊಳ್ತಾ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಬಹುಶಃ ನಾನಾದ್ರೂ ಭಾವಿಸ್ತೀನಿ, ವಿಶ್ವದಲ್ಲೇನೆ ಇಂಥ ಒಂದು ಕೆಲಸ ಬಹುಶಃ ಬೇರೆ ಯಾರು ಕೂಡ ಮಾಡಿಲ್ಲ ಅಂತ ಒಂದು ಡೈರೆಕ್ಟ್ ಡೆಪಾಸಿಟ್ ಸ್ಕೀಮ್. ಈ ಸಾರ್ವತ್ರಿಕ ಒಂದು ಏನು ಬೆಂಬಲ ಒಂದು ವೇತನ ಇದೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಇದೆ, ಈ ಕಾನ್ಸೆಪ್ಟ್
ನಿಜವಾಗ್ಲೂ ಶ್ಲಾಘನೀಯ. ಇದರಲ್ಲೆಲ್ಲ ಎಲ್ಲಕ್ಕಿಂತ ಬೇಜಾರು ಅಂದ್ರೆ ಸಭಾಧ್ಯಕ್ಷರೇ, ನಮ್ಮ ಕನ್ನಡಿಗರ ಒಂದು ಮನೋಭಾವ. ನೀವು ಕೇಂದ್ರದಲ್ಲಿ ನೋಡಿ, ಅವರೊಂದು ಚಿಕ್ಕ ಕಾರ್ಯಕ್ರಮ ಮಾಡಿದ್ರು ಕೂಡ ಅದಕ್ಕೆ ಇಷ್ಟು ಪ್ರಚಾರ ತಗೋತಾರೆ. ಆದ್ರೆ ನಾವು ಈ ರಾಜ್ಯದಲ್ಲಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮನ ತಗೊಂಡಿದೀವಿ, ಆದ್ರೆ ನಮ್ ದುರ್ದೈವ ನಮ್ಗಿಷ್ಟು ಕೂಡ ಪ್ರಚಾರ ಸಿಗ್ತಾ ಇಲ್ಲ. ಕನ್ನಡಿಗರ ನಮ್ಮ ಒಂದು ಸಂಕೋಚದ ಸ್ವಭಾವದಿಂದ ನಾವು ಮಾಡಿದಂತ ಸಾಧನೆ ನಾವು ಹೇಳಾರ್ತೀವಿ ಸಭಾಧ್ಯಕ್ಷರೇ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ಬೇಕಂತಂದ್ರೆ, KC ವ್ಯಾಲಿ ಯೋಜನೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ KC ವ್ಯಾಲಿ ಯೋಜನೆ ನಾವು ಮಾಡಿ ಬೆಂಗಳೂರಲ್ಲಿರ್ತಕ್ಕಂಥ ತ್ಯಾಜ್ಯ ನೀರ್ನ ನಾವು ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ಕೆರೆಗಳನ್ನ ನೀರು ತುಂಬಿಸಿ ಅಂತರ್ಜಲನ ವೃದ್ಧಿ ಮಾಡಿರ್ತಕ್ಕಂಥದ್ದನ್ನ ಯುನೈಟೆಡ್ ನೇಷನ್ಸ್ ಅವ್ರು ಬಂದು ಮೆಚ್ಚಿದ್ದಾರೆ. ಯುನೈಟೆಡ್ ನೇಷನ್ಸ್ ಬಂದಿದ್ದನ್ನ ನೋಡ್ಕೊಂಡೋಗಿ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಪಾರದರ್ಶಕವಾದಂತ, ಪ್ರಾಮಾಣಿಕವಾದಂತ, ಐತಿಹಾಸಿಕವಾದಂತ ಕಾರ್ಯಕ್ರಮ ಅಂತೇಳಿ ಯುನೈಟೆಡ್ ನೇಷನ್ಸ್ ಅವ್ರು ಹೇಳ್ತಾರೆ. ಆದ್ರೆ ಯಾಕೋ ನಾವು ಅದನ್ನ ಎದೆ ತಟ್ಟಿ ಹೇಳೋದ್ರಲ್ಲಿ ನಮಗ್ ಸಂಕೋಚ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಈ 59,000 ಕೋಟಿ ಕೂಡ ನಾವು ಬಡತನ ನಿರ್ಮೂಲನೆ ಮಾಡೋದ್ರಲ್ಲಿ ತಗೊಂಡಿರ್ತಕ್ಕಂಥ ಹೆಜ್ಜೆ ಕ್ರಮ, ನಾವು ಇದನ್ನ ಘಂಟಾಘೋಷವಾಗಿ ಎದೆ ತಟ್ಟಿ ಎಲ್ಲ ಕಡೆ ಪ್ರಚಾರ ಮಾಡಿ ನಾವು ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ರಾಮರಾಜ್ಯನ ಕಲ್ಪಿಸ್ಕೊಡಂತ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಪ್ರಚಾರ ಮಾಡ್ಕೊಡಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಸಭಾಧ್ಯಕ್ಷರೇ. ಇವತ್ತು ಮಾತಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಚರ್ಚೆಗಳಾಯ್ತು. ಕೇಂದ್ರದಿಂದ ನಮಗೆ ಯಾವ ರೀತಿಯಾದಂತ ಲೋಪಗಳಾಗಿದೆ, ಕೇಂದ್ರದಿಂದ ನಮಗೆ ಯಾವ ರೀತಿಯಾದಂತ ಕೋತಾಗಳಾಗಿವೆ ಅಂತೇಳಿ ಎದ್ದು ಕಾಣ್ತಾ ಇದೆ ಸಭಾಧ್ಯಕ್ಷರೇ. ಮೊನ್ನೆ ನಾವು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಒಂದು ಅಂಕೆ ಎದ್ದು ನಿಲ್ತದೆ. 1,87,000 ಕೋಟಿಯಷ್ಟು ಕೇಂದ್ರ ಸರ್ಕಾರದಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಡಿತ ಆಗಿದೆ. ಇವತ್ತು ನಾವು ಸರಿಯಾದಂತ ರಾಮರಾಜ್ಯ ಮಾಡ್ಬೇಕಂದ್ರೆ, ಸಾರ್ವಜನಿಕರಿಗೆ ಸರಿಯಾದಂತ ಸವಲತ್ತನ್ನ ನಾವು ತಲುಪಿಸ್ಬೇಕಂದ್ರೆ, ಅವ್ರ ಹಕ್ಕನ್ನ ಕೊಡ್ಬೇಕಂದ್ರೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಅವ್ರು ನಮ್ಗೆ ಸಹಕಾರ ಕೊಡ್ಬೇಕನ್ನೋದಕ್ಕೆ ಮನವಿ ಮಾಡ್ತೀವಿ ಸಭಾಧ್ಯಕ್ಷರೇ. 14-15 ಹಣಕಾಸಲ್ಲಾದಂತ ಅನ್ಯಾಯಗಳು ನಾವು ನೋಡಿದೀವಿ. 1% ಕಡಿತ ಆಗಿದ್ರನ್ನ ನಾವು ನೋಡಿದೀವಿ. ರಾಷ್ಟ್ರ ಪುರಸ್ಕೃತ ಯೋಜನೆಗಳು, ಭದ್ರಾ ಮೇಲ್ದಂಡೆ ಆಗಿರ್ಬೋದು, ಅದರಿಂದ ನಮ್ಗಾಗಿರ್ತಕ್ಕಂಥ ತೊಂದರೆಗಳನ್ನ ಸಾಕಷ್ಟು ಜನ ಪ್ರಸ್ತಾಪ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮಾದಾಯಿ ಆಗಿರ್ಬೋದು, ಮೇಕೆದಾಟ ಆಗಿರ್ಬೋದು, ಈ ಎಲ್ಲ ಯೋಜನೆಗಳಿಗೂ ಕೂಡ ಕೇಂದ್ರ ನಮ್ಮ ಸಹಕಾರಕ್ಕೆ ಬಂದು ನಿಲ್ಬೇಕು ಅನ್ನೋದಕ್ಕೆ ನಾವಿವತ್ತು ಮನವಿ ಮಾಡ್ಕೊಂತೀವಿ ಸಭಾಧ್ಯಕ್ಷೆ. ಆ ಒಂದು ನಿಟ್ಟಿನಲ್ಲಿ 14ನೇ ಹಣಕಾಸಲ್ಲಾದ್ರೂ ಕೂಡ ನಮ್ಗೆ ತೊಂದರೆ ಆಗ್ಬಾರ್ದು, ಲೋಪ ಆಗ್ಬಾರ್ದು, ಕೋತ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ 224 ಶಾಸಕರುಗಳೇನ್ ನಾವು ಕೂತಿದೀವಿ, ಪಕ್ಷಾತೀತವಾಗಿ ಒಂದು ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಮ ಹಕ್ಕನ್ನ ನಮಗ್ ಕೊಡಬೇಕು ಅನ್ನೋಂತ ಒಂದು ನಿಟ್ಟಿನಲ್ಲಿ ಒಂದು ಹೋರಾಟ ಈ ಒಂದು ಸದನದಿಂದ ಪ್ರಾರಂಭ ಆಗ್ಬೇಕು ಅಂತ ತಮ್ಮಲ್ಲಿ ಪ್ರಸ್ತಾಪ ಮಾಡ್ತೀನಿ ಸಭಾಧ್ಯಕ್ಷರೇ. ಇವತ್ತು ಆರ್ಥಿಕ ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ, ನಾವು ಕನ್ನಡಿಗರು ಒಂದು ಶಿಸ್ತನ್ನ ಕಾಪಾಡಿಕೊಂಡಿದ್ದಕ್ಕೆ, ನಮ್ಮ ಜನಸಂಖ್ಯೆನ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಕ್ಕೆ, ಅರಣ್ಯ ಪ್ರದೇಶಗಳನ್ನ ವೃದ್ಧಿ ಮಾಡಿದ್ದಕ್ಕೆ ಇವತ್ತು ನಮಗ್ ಕೊಡ್ತಿರ್ತಕ್ಕಂಥ ಬಹುಮಾನ ಏನಂತಂದ್ರೆ, ನಮ್ಮ ಅನುದಾನಗಳ, ನಮ್ಮ ತೆರಿಗೆಯ ಪಾಲಲ್ಲಿ ಕಡಿತ ಆಗ್ತಾ ಇದೆ ಸಭಾಧ್ಯಕ್ಷರೇ. 100 ರೂಪಾಯಿ ನಾವು ಸಂಪಾದನೆ ಮಾಡಿ ಕೇಂದ್ರಕ್ಕೆ ಕಳಿಸಿದಂತ ಸಂದರ್ಭದಲ್ಲಿ ನಮಗ್ ವಾಪಸ್ ಬರ್ತಾ ಇರ್ತಕ್ಕಂಥದ್ದು ಕೇವಲ 13 ರೂಪಾಯಿ ಮಾತ್ರ. 4.5 ಲಕ್ಷ ಕೋಟಿ ರೂಪಾಯಿಯಷ್ಟು ತೆರಿಗೆಗಳನ್ನ ಈ ಒಂದು ಕರ್ನಾಟಕ ರಾಜ್ಯ ಕೇಂದ್ರಕ್ಕೆ ಕಳಿಸಿದ್ರೆ ನಮಗ್ ವಾಪಸ್ ಬರ್ತಾ ಇರ್ತಕ್ಕಂಥದ್ದು 50ರಿಂದ 52,000 ಕೋಟಿ ಮಾತ್ರ. ಆದ್ರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಜನಸಂಖ್ಯೆ ಬೆಳೆದಿದೆ, ಎಲ್ಲಿ ಅವರು ಕೊಟ್ಟಂತ ನಿಯಮಗಳನ್ನ, ಕಾನೂನುಗಳನ್ನ ಗೌರವಿಸದೆ ಅವರಲ್ಲಿ ಅರಣ್ಯಗಳನ್ನ ನಾಶ ಮಾಡಿಕೊಂಡು ಬೆಳ್ತಾ ಹೋಗಿದೆ, ಆ ಒಂದು ಪ್ರದೇಶಗಳಿಗೆ ಕೊಟ್ಟ 100 ರೂಪಾಯಿಗೆ 330 ರೂಪಾಯಿ ಒಂದು ರಾಜ್ಯದಲ್ಲಿ, ಇನ್ನೊಂದು ರಾಜ್ಯದಲ್ಲಿ ಕೊಟ್ಟಂತ 100 ರೂಪಾಯಿಗೆ 450 ರೂಪಾಯಿಯಷ್ಟು ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಹೋದ್ರೆ ಇದು ತಾರತಮ್ಯ ಅಲ್ವಾ ಸಭಾಧ್ಯಕ್ಷರೇ? ಮಲತಾಯಿ ಧೋರಣೆ ಅಲ್ವಾ ಸಭಾಧ್ಯಕ್ಷರೇ ಇದು? ಈ ರೀತಿಯಾದಂತ ಅನ್ಯಾಯಗಳನ್ನ ಕರ್ನಾಟಕ ರಾಜ್ಯದ ಪ್ರಜೆಗಳು ಮೂಕರಾಗಿ ಕೂತ್ಕೊಂಡು ಸಹಿಸಬೇಕಾಗಿದೆ ಸಭಾಧ್ಯಕ್ಷರೇ. ಇದರ ಬಗ್ಗೆ ಸದನದಿಂದಾನೇ ಒಂದು ನಿರ್ಣಯ ಹೊರಡಬೇಕು. ಕರ್ನಾಟಕ ರಾಜ್ಯದ ಪ್ರಜೆಗಳ ಹಿತಕ್ಕಾಗಿ ಹೋರಾಟನ 224 ಶಾಸಕರುಗಳು ಪಕ್ಷಾತೀತವಾಗಿ ನಾವು ಮಾಡ್ತೀವನ್ನಂತ ನಿಟ್ಟಿನಲ್ಲಿ ಒಂದು ತೀರ್ಮಾನ ಆಗ್ಬೇಕು ಸಭಾಧ್ಯಕ್ಷರೇ. ಕಡೆಗೆ ಮುಗಿಸಕ್ ಮೊದಲು ಸಭಾಧ್ಯಕ್ಷರೇ, ಕರ್ನಾಟಕ ಒಂದು ರೈಲ್ವೆ ಇಂಜಿನ್ ಆದ್ರೆ, ಒಂದು ರೈಲ್ವೆ ಆಗಿ ಒಂದು ರೈಲ್ ಆಗಿದ್ರೆ ಅದರ ಇಂಜಿನ್ ಏನೇ ಬೆಂಗಳೂರು ಸಭಾಧ್ಯಕ್ಷರೇ. ಕಳೆದ 3-4 ವರ್ಷಗಳಲ್ಲಿ ಬೆಂಗಳೂರಿಗೆ ಸಮರ್ಪಕವಾದಂತ ನಾಯಕರಿರಲಿಲ್ಲ, ಅದಕ್ಕೆ ಬೇಕಾದಂತ ಪರಿಕಲ್ಪನೆ ಇರಲಿಲ್ಲ. ಇವತ್ತು ಬೆಂಗಳೂರಿಗೆ ತನಗೆ ಬೇಕಾದಂತ ಒಳ್ಳೆ ಸಂಕಲ್ಪ, ಒಳ್ಳೆ ಸಮರ್ಪಕವಾದಂತ ನಾಯಕರಿದ್ದಾರೆ, ದೂರದೃಷ್ಟಿಯ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ.
ವಿರೋಧ ಪಕ್ಷದ ನಾಯಕರು ಮಾತಾಡಬೇಕಾದಂತ ಸಂದರ್ಭದಲ್ಲಿ ಗುಂಡಿ ಮುಚ್ಚಿ ಅಂತ ಹೇಳಿದ್ರು ಸಭಾಧ್ಯಕ್ಷರೇ. ಗುಂಡಿನೂ ಮುಚ್ತೀವಿ, ಆದ್ರೆ ಬೆಂಗಳೂರು ಅಭಿವೃದ್ಧಿ ಆಗ್ಬೇಕಂದ್ರೆ, ಈ ಇಂಜಿನ್ ಈ ರಾಜ್ಯ ನೆಳಿಬೇಕಂದ್ರೆ, ಈ ದೇಶನ ಪ್ರಗತಿ ಕಡೆ ತಗೊಂಡೋಗ್ಬೇಕಂದ್ರೆ 5 ವರ್ಷದ ಕಲ್ಪನೆ, 10 ವರ್ಷದ ಕಲ್ಪನೆ, 20 ವರ್ಷದ ಕಲ್ಪನೆ ಇರ್ತಕ್ಕಂಥ ನಾಯಕತ್ವ ಬೇಕಾಗಿದೆ. ಆ ನಾಯಕತ್ವ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಬೆಂಗಳೂರು ನಗರಕ್ಕೆ ಕೊಡ್ತಾರಂತ ಸಂಪೂರ್ಣವಾದಂತ ವಿಶ್ವಾಸ ನಮಗಿದೆ. ನಾವು ಟನಲ್ನು ಮಾಡ್ತೀವಿ, ಮೆಟ್ರೋನು ಮಾಡ್ತೀವಿ, ನಮ್ಮ ಬ್ರಿಡ್ಜ್ ಕಟ್ತೀವಿ, ಎಲ್ಲ ಮಾಡ್ತೀವಿ. ಬೆಂಗಳೂರಿನ ಒಂದು ಮಾದರಿ ನಗರವಾಗಿ ಮಾಡಕ್ಕೆ ಏನೇನೆಲ್ಲ ಮಾಡಬೇಕೋ ಅವೆಲ್ಲವನ್ನೂ ಕೂಡ ಮಾಡ್ತೀವಿ. ಮತ್ತೊಮ್ಮೆ ಬ್ರ್ಯಾಂಡ್ ಬೆಂಗಳೂರಿಗೆ ಗೌರವ ತಂದ್ಕೊಡುವಂತ ಕೆಲಸನ ನಮ್ಮ ಸರ್ಕಾರ ಮಾಡುತ್ತಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಏನು ರಾಜ್ಯಪಾಲರ ಭಾಷಣದ ಬಗ್ಗೆ ಮಾತಾಡಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ, ತಮಗೆ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.